ನಮಸ್ಕಾರ ಮಾತಾಡಿಲ್ಲ ಇಂದ ಇನ್ನಿತ ಸುದ್ದಿ ಬಿಡುಗಡೆ ಪತ್ರಿಕೆ ಪ್ರಕಟಣೆ ಒಂಜಿ ಸುದ್ದಿ ತೂಲೆ ಇಂದು ಪೊಣ್ಣನ ಬೇಲೆ ಕೊರಪ ಬಂಡದಲ್ಲ ತಂದ್ಬೋದು ಅತ್ಯಾಚಾರ ಮಲ್ತನಗಲೇ ಜಾಮೀನು ತಿಕ್ಕೊಂದು ಉದರ್ ಮನುವಿತ್ ಹರ್ಷಿತಿಗೆ ಇಂದು ಮಲ್ಲ ಸುದ್ದಿ ಆಪಣೆ ಜಿಂಚಿನ ಏತೋ ಘಟನೆ ನಡೆತೊಂದುಲ್ಲ ಇಂಥ ಸುದ್ದಿ ಅಭಿಜನ ನಿದಾಯನ ಅದಕ್ಕೆ ಓಟದಕ್ಕೆ ಜತ ಓಟದಕ್ಕೆ ಯಾಕಪ್ಪ ಈ ಆಡಿಯೋದನ್ನ ಇಲ್ಲಿ ಪ್ಲೇ ಮಾಡಿದ್ದೇನೆ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರ ನಾಯಕರ ಬದ್ಧತೆ ಸಾಮಾಜಿಕ ನಿಲುವು ಯಾವತ್ತೂ ಸ್ಪಷ್ಟವಾಗಿದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸೌಜನ್ಯ ಪರ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆ ಒಂದು ಹೋರಾಟವನ್ನ ಬೀದಿ ಹೋರಾಟ, ಕಚ್ಚೆ ಗ್ಯಾಂಗ್ ಅಂತ ಹಲವಾರು ಟೀಕೆ ಮಾಡಿದವರಿದ್ದಾರೆ, ವಿಮರ್ಶನೆಗಳನ್ನ ಮಾಡ್ತಾ ಇರುವವರಿದ್ದಾರೆ, ಇನ್ನೂ ಮಾಡ್ತಾನೆ ಇರಬಹುದು. ಆದ್ರೆ ಒಂದೊಂದು ಸ್ಪಷ್ಟ, ಸೌಜನ್ಯ ಹೋರಾಟ ಯಾಕಾಗಿ ನಡೀತಾ ಇದೆ ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಮೊನ್ನೆ ಸುದ್ದಿ ಬಿಡುಗಡೆಯಲ್ಲಿ ವಾರ್ತೆಯೊಂದು ಬಂದಿತ್ತು. ಸೊ ಆ ಒಂದು ವಾರ್ತೆಯನ್ನ ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿ ಓರ್ವ ವ್ಯಕ್ತಿ ಒಂದು ಆಡಿಯೋನ್ನ ಕಳಿಸ್ತಾನೆ. ಅದಕ್ಕೆ ಉತ್ತರವಾಗಿ ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಜಯಂತ್ ಟಿ ಅವರು, ಸಾಮಾಜಿಕ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಮುಂಪಂಕ್ತಿಯಲ್ಲಿ ನಿಂತು ಹೋರಾಟ ನಡೆಸ್ತಾ ಇರುವಂತಹ ಓರ್ವ ವ್ಯಕ್ತಿ, ಆ ವ್ಯಕ್ತಿ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆ ಒಂದು ಉತ್ತರದಲ್ಲಿ ಒಂದು ಏನು ಬದ್ಧತೆ, ಆ ಒಂದು ಉತ್ತರದಲ್ಲಿರುವಂತಹ ಬದ್ಧತೆ, ಸಾಮಾಜಿಕ ಕಳಕಳಿ, ಇವಾಗ ಧರ್ಮ ಅಂತ ಹೋರಾಡ್ತಾ ಇರುವವರು, ಧರ್ಮಗಳ ನಡುವೆ ವಿದ್ವೇಷವನ್ನ ಹಂಚ್ತಾ ಇರುವವರು ತಲೆ ಬಾಗ್ಲೇಬೇಕು, ನಮಿಸ್ಲೇಬೇಕು. ಆ ಒಂದು ವ್ಯಕ್ತಿತ್ವಕ್ಕೆ ಜನತಾ ಏಜೆಂಟ್ ಒಂದು ದೊಡ್ಡ ಸೆಲ್ಯೂಟ್ ನೋಡಿತಾ ಇದೆ. ಕೆಲಸದ ಆಮಿಷವೊಡ್ಡಿ ಯುವತಿಯ ಅತ್ಯಾಚಾರ ಯತ್ನ ಪ್ರಕರಣ, ಮತ್ತೋರ್ವ ಆರೋಪಿಗೆ ಜಾಮೀನು. ಕೆಲಸದ ಆಮಿಷವೊಡ್ಡಿ ಯುವತಿಯನ್ನು ಕರೆಸಿ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆಗೆ ಸಂಬಂಧಿಸಿ ಬಂಧಿತನಾಗಿ ನ್ಯಾಯಾಂಗ ಬಂಧನದಲ್ಲಿದ್ದ ಇನ್ನೋರ್ವ ಆರೋಪಿಯನ್ನು ಜಿಲ್ಲಾ ನ್ಯಾಯಾಲಯ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದೆ. ಬಂಟ್ವಾಳ ತಾಲೂಕಿನ ಬೆಳಿಯೂರಿನ ಹರ್ಷಿತ್ ಎಂಬಾತನನ್ನ ನ್ಯಾಯಾಲಯ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದೆ. ಬನ್ನೂರು ಗ್ರಾಮದ ಬನ್ನೂರು ಬೈಲು ಎಂಬಲಿನ ಬಾಡಿಗೆ ಮನೆಯೊಂದರಲ್ಲಿ ಕಳೆದ ಮಾರ್ಚ್ 13ರಂದು ಘಟನೆ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು 4 ಆರೋಪಿಗಳನ್ನ ಬಂಧಿಸಿದ್ರು. ವಾಮಂಜೂರು ಮೂಲದ ಯುವತಿಗೆ ಪುತ್ತೂರಿನ ಯುವಕನೊಂದಿಗೆ ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕವಿದ್ದು, ಆಕೆಯ ಕೋರಿಕೆಯಂತೆ ಯುವಕ ಪುತ್ತೂರಿನಲ್ಲಿ ಆಕೆಗೆ ಉದ್ಯೋಗಕ್ಕಾಗಿ ತನ್ನ ಸ್ನೇಹಿತರಿಗೆ ತಿಳಿಸಿದ್ದ. ಯುವಕನ ಸ್ನೇಹಿತರಿಬ್ಬರು ಇದನ್ನ ದುರುಪಯೋಗಿಸಪಡಿಸಿಕೊಂಡು ವಾಮಂಜೂರಿನ ಆತನ ಸ್ನೇಹಿತರ ನಂಬರ್ ಪಡೆದು ಆಕೆಗೆ ಉದ್ಯೋಗ ಕೊಡಿಸುವುದಾಗಿ ಪುತ್ತೂರಿಗೆ ಕರೆಸಿದ್ರು. ಯುವತಿಯು ತನ್ನ ಸ್ನೇಹಿತೆಯ ಜೊತೆಗೆ ಮಾರ್ಚ್ 13ರಂದು ಪುತ್ತೂರಿಗೆ ಬಂದಾಗ ಆಪಾದಿತ ಯುವಕರಿಬ್ಬರು ಆಕೆಗೆ ಪ್ರೊಫೈಲ್ ಬರೆಯಲೆಂದು ಹೇಳಿ ಆಕೆಯನ್ನ ಬನ್ನೂರು ಗ್ರಾಮದ ಬನ್ನೂರು ಬೈಲು ಬಾಲ ಯೇಸು ಮಂದಿರ ನಿರ್ಜನ ಪ್ರದೇಶವೊಂದಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿ ಒಬ್ಬಾತ ಯುವತಿಯನ್ನ ಹೊರಗೆ ಕೊಳ್ಳಿಸಿ ಇನ್ನೋರ್ವ ಯುವತಿಯನ್ನ ಮನೆಗೆ ಕರೆದೊಯ್ದು ಅಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಎಂದು ಆರೋಪಿಸಲಾಗಿದೆ. ಘಟನೆಯ ಬಳಿಕ ಆರೋಪಿ ಯುವಕರಿಬ್ಬರು ಅಲ್ಲಿಂದ ಪರಾರಿಯಾಗಿದ್ದು, ಸಂತ್ರಸ್ತ ಯುವತಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಪುತ್ತೂರು ಮಹಿಳಾ ಠಾಣಾ ಪೊಲೀಸರಿಗೆ ದೂರು ನೀಡಿದರು. ಇದು ಒಂದು ಪ್ರಕರಣ ಅಲ್ಲ, ಇಂತಹ ಹಲವಾರು ಪ್ರಕರಣಗಳಿವೆ. ಇದು ಒಂದೇ ಧರ್ಮದಲ್ಲೂ ಅಲ್ಲ, ಎಲ್ಲಾ ಧರ್ಮಗಳಲ್ಲೂ ಆಯಾಯ ಧರ್ಮಗಳ ನಡುವೆ ಇಂತಹ ಪ್ರಕರಣಗಳು ನಡೆಯುತ್ತೆ. ಆದ್ರೆ ಇದ್ಯಾವುದು ಸುದ್ದಿ ಆಗ್ತಾನೆ ಇರಲ್ಲ. ಯಾಕೆ ಎನ್ನುವುದಕ್ಕೆ ಈ ಜಯಂತ್ ಟಿ ಅವರು ಉತ್ತರ ಕೊಟ್ಟಂತಹ ಉತ್ತರ ಇದ್ಯಾವುದು ವಾರ್ತೆ ಆಗಲ್ಲ. ಯಾಕಂದ್ರೆ ಈ ಒಂದು ವಾರ್ತೆಗಳಿಂದ ರಾಜಕೀಯ ಪಕ್ಷಗಳಿಗೆ, ನಾಯಕರಿಗೆ ವೋಟ್ ಲಭಿಸುವುದಿಲ್ಲ. ನಮ್ಮಂತಹ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು, ಜನರನ್ನ ಯಾವ ರೀತಿಯಲ್ಲಿ ಪಡಿಸಿಕೊಳ್ತಾರೆ ಅಂದ್ರೆ, ಒಂದು ತಪ್ಪಿಗೋಸ್ಕರ ಯಾವುದಾದ್ರೂ ಒಂದು ಅನ್ಯ ಧರ್ಮದವರಿಂದ ಅಥವಾ ಸ್ವಧರ್ಮದವರಿಂದ ತಪ್ಪು ನಡೆದಾಗ ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ತಾರೆ ಜನಗಳು. ತಪ್ಪು ಸಣ್ಣದೇ ತಪ್ಪಾಗಿರ್ಲಿ, ದೊಡ್ಡ ತಪ್ಪಾಗಿರ್ಲಿ, ಅದನ್ನ ಉಪಯೋಗಿಸುವಂತಹ ರೀತಿ. ಯಾಕಂತಂದ್ರೆ ನಾವು ಕಣ್ಣ ಮುಂದೆ ಸ್ಪಷ್ಟವಾಗಿರುವಂತಹ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ ನೋಡಿ. ಸೌಜನ್ಯ ಪರ ಹೋರಾಟಗಳು ನಡೆದ ಎಷ್ಟು ವರ್ಷ ಆಯ್ತು? ಪ್ರಕರಣ ನಡೆದ ಎಷ್ಟು ವರ್ಷ ಆಯ್ತು? 12 ವರ್ಷ, 13 ವರ್ಷ ಆಯ್ತು. ಆದ್ರೆ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಮಾಡೋಕೆ ಬಿಜೆಪಿ ನಾಯಕರು ಅಥವಾ ಹಿಂದುತ್ವ ನಾಯಕರು ಅಂತ ಯಾರು ಬಂದಿದ್ದಾರೆ?
ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆ ಒಂದು ಸಿದ್ಧಾಂತ ಏನಿದೆ, ಆ ಒಂದು ಬದ್ಧತೆ ಏನಿದೆ, ಆ ಒಂದು ಕಾರಣದಿಂದ ಇವತ್ತು ಹೋರಾಟ ನಡೀತಾ ಇದೆ. ಇಲ್ಲವಾದಲ್ಲಿ ಈ ಪದ್ಮಲತಾ, ವೇದವಲ್ಲಿ ಅಂತಹ ನೂರಾರು ಪ್ರಕರಣಗಳ ಜೊತೆಗೆ ಸೌಜನ್ಯ ಪ್ರಕರಣವು ಅದೇ ರೀತಿ ಹೋಗ್ತಾ ಇತ್ತು. ನೇತ್ರಾವತಿಯ ನದಿ ನೀರು ಹರಿದು ಹೋಗುವಂತೆ ಆ ಒಂದು ಪ್ರಕರಣವು ಹೋಗ್ತಾ ಇತ್ತು. ಆದ್ರೆ ತಮ್ಮ ನಿಲುವಿನಲ್ಲಿ ಸ್ಪಷ್ಟವಾದಂತಹ ಬದ್ಧತೆ ಇಟ್ಟ ಕಾರಣ ಇವತ್ತು ಆ ಒಂದು ಹೋರಾಟಕ್ಕೆ ನೋಟಾ ಮೂಲಕ ಪರಿಹಾರಕ್ಕಾಗಿ ಯಾಚನೆ ನಡೆಸ್ತಾ ಇದ್ದಾರೆ. ಮುಂದೆಯೂ ಹೋರಾಟ ನಡೀಲಿಕ್ಕಿದೆ. ಇಂತಹ ಹೋರಾಟಗಳು ನಿರಂತರವಾಗಿ ನಡೀಲಿಕ್ಕಿದೆ. ಆದ್ರೆ ಅದು ಒಂದು ಧರ್ಮಕ್ಕೆ ಸೀಮಿತವಾಗಬಾರದು ಎನ್ನುವುದೇ ನಮ್ಮ ಒಂದು ಆಶಾಭಾವನೆ. ಯಾವ ಹೆಣ್ಣು ಮಗುವಿಗೆ ಅಥವಾ ಎಲ್ಲಿ ಬರೀ ಹೆಣ್ಣು ಮಗುವೆ ಅಂತ ಮಾತ್ರ ನಾವು ಹೇಳಕ್ಕಾಗಲ್ಲ. ಇಲ್ಲಿ ಈ ಸಮಾಜದಲ್ಲಿ ಗಂಡು ಮಕ್ಕಳು ಅನ್ಯಥಾ ಅನ್ಯಾಯವನ್ನ ಅನುಭವಿಸ್ತಾ ಇದ್ದಾರೆ. ಹಲವಾರು ಮಂದಿ ಮಾಡದ ತಪ್ಪಿಗೆ ಜೈಲು ಸೇರಿಕೊಂಡು ನಿರಂತರವಾಗಿ 5 ವರ್ಷಗಳ ಕಾಲ, 10 ವರ್ಷಗಳ ಕಾಲ ಜೈಲಲ್ಲೇ ಕೊಳೆಯುವಂತಹ ಪರಿಸ್ಥಿತಿ ಈ ರಾಜಕೀಯ ನಾಯಕರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದಲ್ಲಿ ಇಂತಹ ಅನುಭವ ಬರ್ತಾ ಇದೆ. ಇವೆಲ್ಲವನ್ನ ನಾವು ನಿರ್ಮೂಲನ ಮಾಡಬೇಕು. ಸಮಾಜದಿಂದ ಇಂತಹ ರಾಜಕೀಯ ಶಕ್ತಿಗಳನ್ನು ನಿರ್ಮೂಲನ ಮಾಡಬೇಕು. ಒಂದು ಉತ್ತಮ ಸಮಾಜವನ್ನ ಕಟ್ಟುವಲ್ಲಿ ನಾವೆಲ್ಲರೂ ಒಂದಾಗಿ ಕೈ ಜೋಡಿಸಬೇಕು. ಸ್ನೇಹಿತರೆ, ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.